ಇದು ಮೇನ್ಲಿ ಬಜೆಟ್ ಸ್ಕೂಲ್ಗಳಿಗೆ ಬೀದರಿಂದ ಚಾಮರಾಜನಗರದವರೆಗೆ ಇರುವಂಥ ಮ್ಯಾನೇಜ್ಮೆಂಟ್ ಲೀಡರ್ಸ್ನ ನಾವು ಕರೆಸ್ಬಿಟ್ಟು ದಿನನಿತ್ಯದಲ್ಲಿ ನಮ್ಮ ಶಾಲೆಗಳಾಗುವಂಥ ಸಮಸ್ಯೆಗಳೇನು, ಸಮಸ್ಯೆಗಳಿಂದಾಗ ಅವ್ರು ಎದುರ್ಕೊಳ್ತಾರೆ, ಸವಾಲುಗಳೇನಂತ ಹೇಳಿಬಿಟ್ಟು ಸವಾಲುಗಳಿಗೆ ಅದಕ್ಕೆ ನಮಗೆ ಹೇಗೆ ನೀವು ನಿಭಾಯಿಸ್ಬೋದು, ಆ ಲೆವೆಲಿಗೆ ಒಂದು ಅಕಾಡೆಮಿಕ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಬೋದು, ನಿಮಗೆ ಸ್ಕೂಲ್ ಟೀಚರ್ಸ್ಗೆ ನೀವು ಯಾಕೆ ಟ್ರೈನಿಂಗ್ ಕೊಡ್ಬೋದು ಅಂತ ಹೇಳಿಬಿಟ್ಟು ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಹೇಗೆ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಸ್ಟೇಟ್ಸ್ ಬೋರ್ಡ್ ಸ್ಕೂಲ್ಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಅಂದರೆ ದಿನ ಒಂದು ಕಾನೂನು, ದಿನ ಒಂದು ಸರ್ಕ್ಯುಲರ್ಸ್ ಬಂದುಬಿಟ್ಟರೆ ಕೆಲಸ ಮಾಡಲಿಕ್ಕೆ ತೊಂದರೆ ಆಗ್ತದೆ. ಅವನ್ನು ನಾವು ಹೇಗೆ ಸಮರ್ಥವಾಗಿ ನಿಭಾಯಿಸಬೇಕಂತ ಇಲ್ಲಿ ನಾವು ಅಂದರೆ ತುಂಬ ಪ್ರೊಫೆಷ್ನಲ್ಸ್ ಅಡ್ರೆಸ್ ಮಾಡ್ತಾರೆ. ಅಂದರೆ ದಿನನಿತ್ಯದಲ್ಲಿ ಆಗುವಂಥ ಲೇಬರ್ಸ್ ಲಾಸ್ ಆಯಿತು, ಅದನ್ನು ತುಂಬ ಎಫೆಕ್ಟಿವ್ ಮಾಡಿದ್ರೆ ರೆಸ್ಪಾನ್ಸ್ 150 ಜನದಿಂದ 200 ಜನ ಬಂದಿದ್ದಾರೆ. ಹಾಗಾಗಿಬಿಟ್ಟು ಮುಂಬರೋ ದಿನಗಳಲ್ಲಿ ಇದು ನಾವು ಒಂದು ಈ ಥರದ ನಾವು ಕಾನ್ಫಿಡೆನ್ಸ್ ಮಾಡೋದ್ರಿಂದ ಕಾರ್ಪೊರೇಟ್ ಶಾಲೆಗಳನ್ನು ನಾವು ಎದುರಿಸಿ ಕೂಡ ನಾವು ಸವಾಲಾಗಿ ಸ್ವೀಕರಿಸಿ ನಾವು ಕೂಡ ಹೆಚ್ಚು ಚೆನ್ನಾಗಿ ಮಾಡ್ಬೋದು ಅಂತ ಐಡಿಯಾ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಸೊ ನೀವು ಯಾವ ಸ್ಕೂಲಿಂದ ಬಂದಿದ್ದೀರಿ, ಯಾವ ಊರಿಂದ ಬಂದಿದ್ದೀರಿ, ಮತ್ತು ಅಲ್ಲಿ ನೀವು ಈ ಥರದ ಒಂದು ಚಾಲೆಂಜಸ್ಗೆ ಯಾವ ಥರ ಸ್ಟೆಪ್ಸನ್ನು ತೆಕ್ಕೊಳಕ್ಕೆ ಯು ಹ್ಯಾವ್ ಅಫರ್ಮ್? ನಾನು ರಾಯಚೂರು ಜಿಲ್ಲೆ ಸಿಂಧನೂರು ಅಂತ, ಸಿಂಧನೂರು ಚಿಕ್ಕ ಒಂದು ತಾಲೂಕು. ಅಲ್ಲೊಂದು ಆಸ್ಪತ್ರೆ ಇದೆ, ಬೇಸಿಕಲಿ ನಮ್ಮ ಚೈಲ್ಡ್ ಸ್ಪೆಷಲಿಸ್ಟ್. ನಮ್ಮ ಸ್ಕೂಲ್ ಇದೆ 120 ICS ಸ್ಕೂಲ್. ಇಷ್ಟರ ಸ್ಟೇಟ್ ಸಿಲೆಬಸ್ ಇತ್ತು. ಆಮೇಲೆ ಈ ಥರ ಕಾನ್ಫರೆನ್ಸ್ ಅಟೆಂಡ್ ಮಾಡಿ ಅಲ್ಲಿಂದ ಸಿಕ್ಕುವಂಥ ಒಂದು ಮಾರ್ಗದರ್ಶನದಿಂದ ಈ ವರ್ಷ ICSಗೆ ಶಿಫ್ಟ್ ಆಗಿದೆ. ನಮ್ಮ ಸಣ್ಣ ಊರಲ್ಲಿ ಏನಾಗುತ್ತೆ, ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಬೇಕಾಗುತ್ತೆ. ಈ ಥರ ನಾವು ಕಾನ್ಫಿಡೆನ್ಸ್ನಲ್ಲಿ ಮಾಡಿದ್ದನ್ನು ಎಷ್ಟು ಸಮರ್ಥವಾಗಿ ಅಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಅದನ್ನು ನಾವು ನಮ್ಮ ಶಾಲೆಯಲ್ಲಿ ಮಾಡಿ ತೋರಿಸಿದ್ದೀವಿ. ಮುಂಚೆನೇ ಹೇಳಿದೆ, ನಾನು ಒಬ್ಬ ಮಕ್ಕಳ ತಜ್ಞ. ನಾನು ತುಂಬ ನನ್ನ ಶಾಲೆ ಇದ್ದರೂ ಕೂಡ ತಿಂಗಳಲ್ಲಿ ಕೆಲವೊಂದು ಸತಿ ತುಂಬ ರಶ್ ಇದ್ದಾಗ ತಿಂಗಳಲ್ಲಿ ಒಂದು ಸತಿ ಅಥವಾ ವಾರದಲ್ಲಿ ಒಂದು ಸತಿ ಹೋದರೆ 15 ನಿಮಿಷ 20 ನಿಮಿಷ ಹೋಗ್ತೀವಿ. ಆ ಥರ ಶಾಲೆಗೆ ಹೋದಾಗ ನಾವು ವ್ಯಕ್ತಿ ಆಧಾರಿತ ಶಾಲೆ, ನಾವು ವ್ಯವಸ್ಥೆ ಆಧಾರಿತ ಶಾಲೆನ ಪ್ರಮೋಟ್ ಮಾಡ್ತೀವಿ. ಅಂದರೆ ಪರ್ಸನ್ ಬೇಸ್ಡ್ ಸಿಸ್ಟಮ್ ಡ್ರಿವನ್. ಮುಂಚೆಲ್ಲ ಪರ್ಸನ್ ಡ್ರಿವನ್, ಏನಾದರೂ ಕಾಲ್ ಮಾಡಬೇಕು, ಡಾಕ್ಟ್ರೇ ಇದಾಗಿದೆ ಏನು ಮಾಡಬೇಕು, ಆ್ಯನ್ಯುವಲ್ ಡೇ ಏನು ಮಾಡಬೇಕು, ಅದನ್ನೆಲ್ಲ ತೆಗೆದುಬಿಟ್ಟು ಈಗ ಸಿಸ್ಟಮ್ ಡ್ರಿವನ್ ಮಾಡಬೇಕು. ಎಲ್ಲದಕ್ಕೂ SOP ಇದೆ. ಇವತ್ತು ಪ್ರಿನ್ಸಿಪಲ್ ಅಬ್ಸೆಂಟ್ ಆದ ಯಾರ ಪೊಸಿಷನ್ ಇನ್ನೊಬ್ಬರು ತೊಗೊಂಡು SOP ನೋಡ್ಕೊಂಡ್ಬಿಟ್ಟು ಅದನ್ನು ಸೇಮ್ ಅದೇ ಫ್ಲೋನಲ್ಲೇ ಮಾಡ್ತಾರೆ. ಆ್ಯನ್ಯುವಲ್ ಡೇ ಆಯಿತು, ಒಂದೊಂದು ತಿಂಗಳೊಂದು ಪ್ರೋಗ್ರಾಮ್ ಆದರೆ ಸಿಸ್ಟಮ್ ಒಂದು ವ್ಯಕ್ತಿ ಆ ಸಿಸ್ಟಮಿಂದ ಹೊರಗೆ ಹೋದರೂ ಕೂಡ ಸಿಸ್ಟಮ್ ವಿಲ್ ಟೀಚ್ ದ ಪರ್ಸನ್ ಹೌ ಟು ರನ್ ದ ಸಿಸ್ಟಮ್. ಅದು ಮಾಡಿದ್ರಿಂದ ಅದನ್ನು ಇವತ್ತು ಹೇಳ್ತಾ ಇದ್ದೇನೆ. ಇದರಲ್ಲಿ ಸಿಸ್ಟಮ್ SOPಗಳು ಎಷ್ಟು ಮುಖ್ಯ ಅಂತಂದರೆ ಪ್ರಾಮಾಣಿತ ಕಾರ್ಯವಿಧಾನ, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್ ಇಂದ ಕೂಡ ನೀವು ಇನ್ಸ್ಪೈಟ್ ಆಫ್ ಯು, ವಿತ್ ಯು, ವಿತೌಟ್ ಯು ಇನ್ಸ್ಟಿಟ್ಯೂಟ್ ರನ್. ಅದನ್ನು ನಾವು ಮಾಡಬೇಕಂತ ನಮ್ಮೆಲ್ಲರದ್ದು ಆಸೆ. ನಾವು ರುದ್ರಯ್ಯ ಸರು, ವಿನಯ್ ಅವರೆಲ್ಲ ಕೊಟ್ಬಿಟ್ಟು ನಾವೆಲ್ಲ ಶಾಲೆಗಳಿಗೂ ಹೇಳ್ತಾ ಇದ್ದೀವಿ. ನಾವೆಲ್ಲರೂ ಒಟ್ಟಾಗಿ ಬೆಳೆದಾಗ, ಸಹಕಾರ ಸಹಬಾಳ್ವೆ ಆದಾಗ ಮಾತ್ರ ನಾವೇನಾದರೂ ಮಾಡಲಿಕ್ಕೆ ಸಾಧ್ಯ.